ಹೇ ಹಾಯ್, ನಾನು ಲಾಸ್ಯ. ನಂಗೆ ಕತೆ ಹೇಳೋದು ಅಂದರೆ ತುಂಬ ಇಷ್ಟ. ವೆಲ್ಕಮ್ ಟು ರಹಸ್ಯ ವಿತ್ ಲಾಸ್ಯ. ಇವತ್ತು ನಿಮ್ಮೆಲ್ಲರಿಗೂ ಒಂದು ಕ್ರೀಪಿಯೆಸ್ಟ್ ರಿಯಲ್ ಸ್ಟೋರಿ ಹೇಳೋ ಟೈಮ್. ಮೈ ಡಿಯರ್ ಮಿಸ್ಟಿಕ್ ಫ್ಯಾಮಿಲಿ, ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಥವಾ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ನೀವೆಷ್ಟು ಪ್ಯಾರನಾರ್ಮಲ್ ಎಂಥೂಸಿಯಾಸ್ಟ್ ಅಂತ ನನಗೆ ಅರ್ಥ ಆಗುತ್ತೆ. ಆ್ಯಂಡ್ ನೀವು ಅಷ್ಟೇ ಪ್ಯಾರನಾರ್ಮಲ್ ಎಂಥೂಸಿಯಾಸ್ಟ್ ಆಗಿದ್ದರೆ ಈ ಒಂದು ಸಂಗತಿ ಇವತ್ತು ನಾನು ಏನು ಈ ಎಪಿಸೋಡ್ನಲ್ಲಿ ಹೇಳೋಕ್ಕೆ ಹೊರಟಿದ್ದೀನಿ, ಇವಳೊಬ್ಬಳ ವಿಷಯ ನೀವು ಕೇಳದೇ ಇರಲ್ಲ. ಎಸ್, ಈಕೆ ತನ್ನ ದೇಶದಲ್ಲಷ್ಟೇ ಅಲ್ಲದೆ ಇಡೀ ಪ್ರಪಂಚದಲ್ಲೇ ವರ್ಲ್ಡ್ ಫೇಮಸ್. ಈಕೆ ಮೇಲೆ ಸುಮಾರು ಮೂವೀಸೇ ಬಂದಿದೆ, ಹಾಲಿವುಡ್ ಮೂವೀಸ್. ಆಕೆ ಮೇಲೆ ಅಷ್ಟೇ ಅಲ್ಲದೆ ಪ್ಯಾರಲಲ್ ಆಗಿರುವಂಥ ಮೂವೀಸ್ನಲ್ಲೂ ಈಕೆಯ ಆಟನ ಈಕೆ ತೋರಿಸಿದ್ದಾಳೆ. ಯಾರಪ್ಪ ಇದು ಇವಳು ಅಂದ್ಕೊಂಡು ಹೇಳ್ಕೊಂಡು ಕೂತಿದ್ದಾಳಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಇವತ್ತಿನ ಎಪಿಸೋಡ್ ಇಸ್ ಆನ್ ನನ್ ಅದರ್ ದ್ಯಾನ್ ದ ಮೋಸ್ಟ್ ಕ್ರೀಪಿಯೆಸ್ಟ್ cursed doll in the world, Annabelle. The doll, the devil, Annabelle. Annabelle ನ ಆಟ ಶುರುವಾಗಿದ್ದು 1970ರಲ್ಲಿ. ಎಸ್, ಇಟ್ ಆಲ್ ಸ್ಟಾರ್ಟೆಡ್ ಇನ್ ದ ಇಯರ್ 1970. ಡಾನಾ ಒಂದು ಪ್ರತಿಷ್ಠಿತ US ನರ್ಸಿಂಗ್ ಕಾಲೇಜಲ್ಲಿ ನರ್ಸಿಂಗ್ ಓದ್ತಾ ಇರ್ತಾಳೆ. ಇನ್ನೇನು ಆದಷ್ಟು ಬೇಗ ಆಕೆಯ ನರ್ಸಿಂಗ್ ಕೋರ್ಸ್ನ ಮುಗಿಸೋಷ್ಟರಲ್ಲಿ ಇರ್ತಾಳೆ. ಅಷ್ಟರಲ್ಲೇ ಆಕೆಯ ಬರ್ಡೇ ಬರುತ್ತೆ. ಡಾನಾಳ ತಾಯಿ ಆಕೆಗೆ ಒಂದು ರಗೆಡಿ ಆ್ಯಂಡ್ ಡಾಲ್ನ ಗಿಫ್ಟ್ ಮಾಡ್ತಾರೆ. ರಗೆಡಿ ಆ್ಯಂಡ್ ಬಂದ್ಬಿಟ್ಟು ಒಂದು ಕಾರ್ಟೂನ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಈ ಒಂದು ಡಾಲ್ನ ಕ್ರಿಯೇಟ್ ಮಾಡಿರ್ತಾರೆ. ಸೊ ಈ ಒಂದು ಡಾಲ್ನ ಡಾನಾಳ ತಾಯಿ ಆಕೆಯ ಬರ್ಡೇಗೆ ಗಿಫ್ಟ್ ಮಾಡ್ತಾರೆ. ಡಾನಾ ಜೊತೆ ಆಕೆಯ ಮನೆಯಲ್ಲಿ ಆ್ಯಂಜಿ ಅನ್ನೋ ಸಹಪಾಠಿ, ಅಂದರೆ ಅವಳ ಜೊತೆ ಓದ್ತಾ ಇರುವಂಥ ಗೆಳತಿ ಇರ್ತಾಳೆ. ಇಬ್ಬರು ಒಟ್ಟಿಗೆ ಒಂದೇ ಅಪಾರ್ಟ್ಮೆಂಟಲ್ಲಿ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ. ದಿನ ಕಾಲೇಜಿಗೆ ಹೋಗು ಬಾ, ಇದೇ ಇವರ ದಿನಚರಿಯಾಗಿರುತ್ತೆ. ಆ ಒಂದು ದಿನ, ಸೊ ಡಾನಾಳ ಬರ್ಡೇಯ ದಿನ, ಡಾನಾಳ ತಾಯಿ ಏನು ಈ ಒಂದು ರಗೆಡಿ ಡಾಲ್ನ ಗಿಫ್ಟ್ ಮಾಡ್ತಾರೆ, ಇದನ್ನು ನೋಡಿ ಡಾನಾಗೆ ಸಿಕ್ಕಾಪಟ್ಟೆ ಖುಷಿಯಾಗೋಗುತ್ತೆ. ತಾಯಿಯ ಇಂಟೆನ್ಷನ್ ಏನಿತ್ತು ಈ ಒಂದು ಡಾಲ್ನ ಗಿಫ್ಟ್ ಮಾಡೋದ್ರಲ್ಲಿ ಅಂದರೆ, ಮಗಳೇ ನೀನು ಎಷ್ಟೇ ಬೆಳಿ, ಎಷ್ಟೇ ದೊಡ್ಡೋಳಾಗು, ಆದರೆ ನಿನ್ನಲ್ಲಿರುವಂಥ ಮಗುನ ಯಾವತ್ತೂ ಕಳ್ತ್ಕೊಬೇಡ. ನೀನು ಎಷ್ಟೇ ದೊಡ್ಡೋಳಾದ್ರೂ ನೀನು ನನಗೆ ಈ ಗೊಂಬೆ ಜೊತೆ ಆಟ ಆಡುವಂಥ ಸಣ್ಣ ಮಗು ಥರಾನೇ ಅನ್ನೋ ಒಂದು ಮೋಟಿವ್ನ ಕೊಟ್ಟು ಕಳಿಸಿರ್ತಾರೆ ಆ ಒಂದು ಗಿಫ್ಟ್ನಲ್ಲಿ. ಆ ಇಂಟೆಂಟ್ ಡಾನಾಗೆ ಸಿಕ್ಕಾಪಡೆ ಇಷ್ಟ ಆಗುತ್ತೆ. ಅದನ್ನ ತಪ್ಪಿಕೊಂಡು ಮುದ್ದಾಡ್ತಾಳೆ. ಆ್ಯಂಜಿ ಬಂದು, ಏನು ಡಾನಾ ಸಿಕ್ಕಾಪಡೆ ಖುಷಿಯಾಗಿದೆಯಾ, ಅಷ್ಟೊಂದು ಇಷ್ಟ ಆಯಿತಾ, ಹಾಗಾದರೆ ಇವತ್ತಿಂದ ನೀನು ಇದ್ರ ಜೊತೆ ಮಲಗೋದು, ಇದ್ರ ಜೊತೆ ಊಟ ಮಾಡೋದು, ಇದ್ರ ಜೊತೆ ಆಟ ಆಡೋದೆಲ್ಲ ಶುರು ಮಾಡ್ಕೊತೀಯ ಅಂತ ಗೇಲಿ ಮಾಡ್ತಾಳೆ. ಅದಕ್ಕೆ ಡಾನಾ, ಇಲ್ಲ, ನನ್ನ ತಾಯಿ ಬಹಳ ವರ್ಷಗಳ ನಂತರ ನನಗೆ ಈ ಥರದ್ದೊಂದು ಗೊಂಬೆಯನ್ನು ಗಿಫ್ಟಾಗಿ ಕೊಟ್ಟಿದ್ದಾರೆ. ಮುಂಚೆ ಎಲ್ಲ ಇದೇ ರೀತಿ ಕೊಡ್ತಾಯಿದ್ರು, ಬಟ್ ಒಂದು ಲಾಂಗ್ ಗ್ಯಾಪೇ ಆಗಿತ್ತು. ಇವಾಗ ಮತ್ತೆ ಈ ಡಾಲ್ನ ನನಗೆ ಗಿಫ್ಟ್ ಮಾಡಿ ಕೊಟ್ಟಿದ್ದಾರೆ. ಬೇರೆ ಡಾಲ್ಗಳ ಜೊತೆ ಇದು ಶೋಕೇಸ್ನಲ್ಲೇ ಇರುತ್ತೆ, ಬಟ್ ಇದೊಂದು ಸ್ವಲ್ಪ ನನಗೆ ಸ್ಪೆಷಲ್ ಹತ್ರ ಅಂತ ಡಾನಾ ಆ್ಯಂಜಿಗೆ ಹೇಳ್ತಾಳೆ. ದಿನ ನಿಧಾನವಾಗಿ ಕಳೀತಾ ಇರುತ್ತೆ. ಯೂಶಲಿ ಡಾನಾ ಮನೆಯಲ್ಲಿ ಬೇಗ ಮಲಗ್ತಾ ಇರ್ತಾಳೆ. ಆ್ಯಂಜಿ ಒಂದು ಸ್ವಲ್ಪ ಲೇಟ್, ಡಾನಾಗಿಂತ ಲೇಟಾಗಿ ಮಲಗ್ತಾ ಇರ್ತಾರೆ. ಇವರಿಬ್ಬರು ಬೇರೆ ಬೇರೆ ರೂಮ್ಗಳಲ್ಲಿ ಮಲಗ್ತಾ ಇರ್ತಾರೆ. ಸೊ ಡಾನಾ ಮಲಗಾದ್ಮೇಲೆ ಆ್ಯಂಜಿ ಯಾವಾಗಲೂ ಬಂದು ಡಾನಾನ ಮಲಗಿದಾಳ, ಎಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೊಂಡು ಹೋಗೋದು ಆ್ಯಂಜಿಯ ಒಂದು ಅಭ್ಯಾಸ. ಸೊ ಇವಳು ದಿನ ಏನು ಈ ಬೊಂಬೆ ಬಂದಾದಮೇಲೆ ಈಕೆ ರೂಮಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಲು, ಆಗ ಅವಳು ನೋಡ್ತಾ ಇದ್ದಿದ್ದು ಈ ಡಾಲ್ ಗೊಂಬೆ ಏನಿದೆ ಅದನ್ನು ಡಾನಾ ಯಾವಾಗಲೂ ತನ್ನ ಪಕ್ಕದಲ್ಲಿ ಮಲಗಿಸ್ಕೊಳ್ಳೋದು, ಇಲ್ಲಾಂದರೆ ಎದುರುಗಡೆ ಇದ್ದಿದ್ದು ಒಂದು ರೋಲಿಂಗ್ ಚೇರ್. ಸೊ ನೀವು ನಮ್ಮ ವಯಸ್ಸಿಗೆ, ಅಂದರೆ ನಮ್ಮ ತಾತ ಇಲ್ಲ ಮುತ್ತಾತಂದೆಲ್ಲ ಒಂದು ರೋಲಿಂಗ್ ಚೇರ್ ಮೇಲೆ ಕೂತ್ಕೊಳ್ಳೋರು, ಅಂಥದ್ದೊಂದು ಚೇರ್ ರೂಮಲ್ಲಿ ಇರುತ್ತೆ. ಎಲ್ಲಿ? ಡಾನಾ ರೂಮಲ್ಲಿ. ಆ ಒಂದು ಚೇರ್ನ ಮೇಲೆ ಈ ಡಾಲ್ ಇರೋದು, ಇಲ್ಲಾಂದರೆ ಕೆಳಗಡೆ ಬಿಸಾಡಿರೋದು, ಈ ಥರದ್ದನ್ನೆಲ್ಲ ಆ್ಯಂಜಿ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಇವಳು ಅನ್ಕೊತಾ ಇರ್ತಾಳೆ, ಅಲ್ಲ ಶೋಕೇಸ್ನಲ್ಲಿ ಇಡ್ತೀನಿ ಅಂದ್ಬಿಟ್ಟು ಮತ್ತೆ ಈ ಗೊಂಬೆನ ಇಟ್ಕೊಂಡು ಪಕ್ಕದಲ್ಲಿ ಮಲಗಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾಳಲ್ಲ, ಇಲ್ಲ ಅಲ್ಲಿ ಟೇಬಲ್ ಮೇಲೆ ಇಟ್ಬಿಡೋದು, ಚೇರ್ ಮೇಲೆ ಇಟ್ಬಿಡೋದು, ಕೆಳಗಡೆ ಬಿಸಾಕ್ಬಿಡೋದು, ಯಾಕೆ ಈ ರೀತಿ ಮಾಡ್ತಾ ಇದ್ದಾಳೆ ಡಾನಾ ಅಂತ ಈಕೆ ಪ್ರತಿ ಸಲ ಬರೋದು, ಒಳಗಡೆ ವಾಪಸ್ ಶೋಕೇಸ್ನಲ್ಲಿ ಎತ್ತಿಟ್ಬಿಟ್ಟು ಹೋಗೋದು. ಈ ರೀತಿ ನಡೀತಾ ಇರುತ್ತೆ. ಒಂದು ವಾರ 10 ದಿನ ಕಳೆಯುತ್ತೆ. ಸರಿ, ಆ್ಯಂಜಿ ಒಂದಿನ ಬ್ರೇಕ್ಫಾಸ್ಟ್ ಕೂತಿರ್ಬೇಕಾದ್ರೆ ಡಾನಾನ ಹಿಡ್ಕೊಂಡು, ಡಾನಾ ನೀನು ಅವತ್ತು ನನಗೆ ಏನು ಹೇಳಿದೆ, ನಿಮ್ಮ ತಾಯಿ ಬೊಂಬೆ ನಿನಗೆ ಗಿಫ್ಟ್ ಮಾಡಿದ ದಿನ
ನೀನು ಸುಮ್ಮನೆ ಇದನ್ನು ಶೋಕೇಸ್ನಲ್ಲಿ ಇಡ್ತೀನಿ, ಅಷ್ಟಾಗಿ ಅದನ್ನು ಹಚ್ಕೊಳ್ಳೋದಿಲ್ಲ, ಮಗು ಥರ ಆಟ ಆಡೋದಿಲ್ಲ ಅಂತ ಹೇಳಿದ್ದೆ ಅಲ್ವಾ. ಬಟ್ ಇವಾಗ ನೀನು ಏನು ಮಾಡ್ತಾ ಇದೆಯಾ? ದಿನ ಅದ್ರ ಜೊತೆ ಮಲಗ್ತೀಯಾ, ಇಲ್ಲ ಚೇರ್ ಮೇಲೆ ಇಟ್ಟಿರ್ತೀಯಾ, ಇಲ್ಲ ಕೆಳಗಡೆ ಬಿಸಾಕಿರ್ತೀಯಾ? ಯಾಕೆ ಈ ರೀತಿ ಮಾಡ್ತಾ ಇದೆಯಾ? ಅದನ್ನ ಯಾಕೆ ಶೋಕೇಸಲ್ಲಿ ಇಡ್ತಾ ಇಲ್ಲ ನೀನು ಅಂತ ಕ್ವೆಶ್ಚನ್ ಮಾಡ್ತಾಳೆ. ಅದಕ್ಕೆ ಡಾನಾ ತುಂಬ ಸರ್ಪ್ರೈಸ್ ಆಗ್ತಾಳೆ, ತುಂಬ ಆಶ್ಚರ್ಯ ಆಗುತ್ತೆ ಅವಳಿಗೆ. ಅದಕ್ಕೆ ಡಾನಾ ಇಟ್ಕೊಂಡು, ಏನೋ ನನ್ನ ಪಕ್ಕ ಬೊಂಬೆ ಇರುತ್ತಾ? ಟೇಬಲ್ ಮೇಲೆ ಬೊಂಬೆ ಇರುತ್ತಾ? ಚೇರ್ ಮೇಲೆ ಬೊಂಬೆ ಇರುತ್ತಾ? ಕೆಳಗಡೆ ಬಿದ್ದಿರುತ್ತಾ? ಇಲ್ವಲ್ಲ, ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಪ್ರತಿದಿನ ನಾನು ನಿದ್ರೆ ಹೋಗೋಕ್ಕೂ ಮುಂಚೆ ಐ ಮೇಕ್ ಶ್ಯೂರ್ ದ್ಯಾಟ್ ಆ ಗೊಂಬೆನ ನಾನು ಶೋಕೇಸ್ನಲ್ಲಿ ಇಟ್ಟೇ ಮಲ್ಕೊತೀನಿ ಅಂತ ಡಾನಾ ತುಂಬ ಸ್ಪಷ್ಟವಾಗಿ ಹೇಳಿಬಿಡ್ತಾಳೆ ಆ್ಯಂಜಿಗೆ. ಆ್ಯಂಜಿ ಇದನ್ನು ಕೇಳಿಸ್ಕೊಂಡು, ಇಲ್ಲ ನಾನು ಪ್ರತಿ ಸಲ ಬಂದು ನೀನು ಡೋರ್ ಓಪನ್ ಮಾಡಿ ನೀನು ಆರಾಮಾಗಿ ಮಲಗಿದ್ಯಾ ಅಂತ ಚೆಕ್ ಮಾಡ್ಕೊಂಡು ಹೋಗೋದು. ಆ ರೀತಿ ಬಂದಾಗೆಲ್ಲ ಒಂದು ಗೊಂಬೆ ನಿನ್ನ ಪಕ್ಕ ಮಲಗಿರುತ್ತೆ, ಇಲ್ಲ ಚೇರ್ ಮೇಲಿರುತ್ತೆ, ಇಲ್ಲ ನೆಲದ ಮೇಲೆ ಬಿದ್ದಿರುತ್ತೆ. ನಾನು ದಿನ ಅದನ್ನು ನೋಡ್ತೀನಿ ಅಂತ ಆ್ಯಂಜಿ ಕೂಡ ತುಂಬ ಸ್ಪಷ್ಟವಾಗಿ ಹೇಳಿಬಿಡ್ತಾಳೆ ಡಾನಾಗೆ. ಅದಕ್ಕೆ ಡಾನಾ ಇಟ್ಕೊಂಡು, ಆ ರೀತಿ ಆಗಿದ್ದರೆ ಮತ್ತು ನಾನು ಬೆಳಿಗ್ಗೆ ಎದ್ದೇಳೋಷ್ಟರಲ್ಲಿ ಹೇಗೆ ಆ ಒಂದು ಗೊಂಬೆ ಮತ್ತೆ ವಾಪಸ್ ಶೋಕೇಸ್ನಲ್ಲಿರುತ್ತೆ ಅಂತ ಕ್ವೆಶ್ಚನ್ ಮಾಡ್ತಾಳೆ. ಅದಕ್ಕೆ ಆ್ಯಂಜಿ ಇಟ್ಕೊಂಡು, ನೀನು ಪ್ರತಿ ಸಲ ಅದನ್ನು ಕೆಳಗಡೆ ಬೀಳಿಸಿದ್ದಾಗ ಇಲ್ಲ ಚೇರ್ ಮೇಲಿದ್ದಾಗ ನಾನು ಸ್ವತಃ ಅದನ್ನು ತಗೊಂಡು ಹೋಗಿ ಶೋಕೇಸ್ನಲ್ಲಿ ಇಡ್ತೀನಿ, ಆದ್ದರಿಂದ ಅದು ಅಲ್ಲಿರುತ್ತೆ ನೀನು ಎದ್ದು ನೋಡಿದಾಗ ಅಂತ ಅವಳು ಕ್ಲಾರಿಟಿ ಕೊಡ್ತಾಳೆ. ಇವರು ಸುಮಾರು ಹೊತ್ತು ಇದ್ರ ಬಗ್ಗೆ ಮಾತಾಡ್ತಾರೆ, ಯೋಚನೆ ಮಾಡ್ತಾರೆ. ಬಟ್ ಅಟ್ ಒನ್ ಪಾಯಿಂಟ್ ಇಬ್ಬರು ಮೋಸ್ಟ್ಲಿ ಒಬ್ರಿಗೊಬ್ರಿಗೆ ಭ್ರಮೆ ಆಗಿರಬೇಕು. ಇವಳು ಆಕೆಗೆ ಭ್ರಮೆ ಆಗಿರಬೇಕು ಅಂತ, ಆಕೆ ಇವಳಿಗೆ ಭ್ರಮೆ ಆಗಿರಬೇಕು ಅಂತ. ಸರಿ, ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ ಪ್ರಯೋಜನ ಇಲ್ಲ ಅಂತ ಆ ಟಾಪಿಕ್ನ ಅವತ್ತಿಗೆ ಅಲ್ಲಿ ನಿಲ್ಲಿಸ್ಬಿಡ್ತಾರೆ. ಒಂದು ದಿನ ರಾತ್ರಿ ಡಾನಾ ಮಲಗ್ಲಿಕ್ಕೆ ಹೋಗ್ತಾಳೆ. ಆಕೆ ಈ ಗೊಂಬೆನ ತನ್ನ ಶೋಕೇಸ್ನಲ್ಲಿ ಇಟ್ಟು ಮಲಗಿರ್ತಾಳೆ. ಆ್ಯಂಜಿ ಇನ್ನೇನು ಮಲ್ಕೊಳ್ಳೋಕ್ಕೆ ಅವಳ ರೂಮ್ ಒಳಗಡೆ ಹೋಗಬೇಕು, ಅಷ್ಟರಲ್ಲಿ ಡಾನಾ ಆಕೆಯ ರೂಮಿಂದ ಜೋರಾಗಿ ಕಿರುಚ್ಕೊತಾಳೆ. ಆ್ಯಂಜಿ ಏನಾಯಿತು ಅಂತ ಎದ್ನೋ ಬಿದ್ನೋ ಅಂತ ಓಡಿ ಬರ್ತಾಳೆ ಡಾನಾ ರೂಮ್ಗೆ. ಆಗ ಡಾನಾ ಕೆಳಗಡೆ ಬಿದ್ದಿರ್ತಾಳೆ, ತುಂಬ ಹೆದರ್ಕೊಂಡು ನಡುಕ್ತಾ ಇರ್ತಾಳೆ. ಆ್ಯಂಜಿ, ಡಾನಾ ಏನಾಯಿತು, ಯಾಕೆ ಈ ರೀತಿ ನಡುಕ್ತಾ ಇದೆಯಾ ಅಂತ ಕೇಳಿದಾಗ ಡಾನಾ ಸೀದಾ ತನ್ನ ಕೈನ ಮೇಲ್ ಮಾಡಿ ಚೇರ್ ಮೇಲಿದ್ದಂತಹ ಆ ಗೊಂಬೆಯ ಕಡೆ ಕೈ ತೋರಿಸ್ತಾಳೆ. ಆ್ಯಂಜಿಗೆ ವಿಚಿತ್ರ ಅನಿಸುತ್ತೆ. ಅದರಲ್ಲೇನಿದೆ, ಗೊಂಬೆ ಚೇರ್ ಮೇಲಿದೆ ಅಂತ ಹೇಳ್ತಾಳೆ. ಅದಕ್ಕೆ ಡಾನಾ, ಇಲ್ಲ ಆ್ಯಂಜಿ, ನಾನು ಮಲ್ಗೋಕ್ಕೂ ಮುಂಚೆ ಆ ಒಂದು ಗೊಂಬೆನ ಶೋಕೇಸ್ನಲ್ಲಿ ಇಟ್ಟಿದ್ದೆ ಅಂತ ಹೇಳ್ತಾಳೆ. ಆಗ ಆ್ಯಂಜಿ ಇಟ್ಕೊಂಡು, ಮೋಸ್ಟ್ಲಿ ನೀನು ಸ್ಲೀಪ್ ವಾಕಿಂಗ್ ಮಾಡ್ತಾ ಇದೆಯಾ ಅಂತ ಅನಿಸುತ್ತೆ, ಇಟ್ಟಿರೋದಷ್ಟೇ ನಿನಗೆ ಜ್ಞಾಪಕ ಇದೆ, ಆಮೇಲೆ ಅದನ್ನು ಎತ್ಕೊಂಡು ಚೇರ್ ಮೇಲೆ ಇಟ್ಟಿರೋದು ನಿನಗೆ ಜ್ಞಾಪಕ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಡಾನಾ ಆ್ಯಂಜಿ ಹತ್ರ ಹೇಳೋದು, ಇಲ್ಲ ನಾನು ಅದನ್ನು ಶೋಕೇಸಲ್ಲೇ ಇಟ್ಟಿದ್ದೆ ಆ್ಯಂಡ್ ನನಗೆ ನಿದ್ರೆ ಸ್ವಲ್ಪ ಜಾರಿದ್ದೆ ಅಷ್ಟೇ. ಆಗ ಆ ಶೋಕೇಸಿಂದ ಆ ಗೊಂಬೆ ಇಳ್ಕೊಂಬರೋದನ್ನು ನಾನೇ ನನ್ನ ಕಣ್ಣಾರೆ ನೋಡಿದೆ ಅಂತ ಡಾನಾ ಆ್ಯಂಜಿಗೆ ತಿಳಿಸ್ಕೊಡ್ತಾಳೆ. ಇವರಿಬ್ರಿಗೂ ಏನು ಮಾಡೋದು ಅಂತ ಗೊತ್ತಾಗ್ದಂಗೆ ಆ ಗೊಂಬೆನ ನೋಡ್ತಾ ಇರ್ತಾರೆ. ಅಟ್ ದ್ಯಾಟ್ ಮೂಮೆಂಟ್ ಆ ಒಂದು ಗೊಂಬೆಯ ಕಾಲುಗಳು ಏನು ಸ್ಟ್ರೇಟಾಗಿತ್ತು ಇಮ್ಮಿಡಿಯೇಟಾಗಿ ಕ್ರಾಸ್ ಆಗುತ್ತೆ. ಅಂದರೆ ಆ ಗೊಂಬೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಚೇರ್ ಮೇಲೆ ಕೂತ್ಕೊಳ್ಳುತ್ತೆ. ಇದನ್ನು ಡಾನಾ ಮತ್ತು ಆ್ಯಂಜಿ ಅವ್ರ ಕಣ್ಣಾರೆ ನೋಡ್ತಾರೆ. ಆ್ಯಂಡ್ ಇಮ್ಮಿಡಿಯೇಟ್ಲಿ ಆ ರೂಮಿಂದ ಇಬ್ಬರು ಕಿರ್ಚ್ಕೊಂಡು ಆಚೆ ಓಡಿ ಹೋಗ್ತಾರೆ. ನೈಟೆಲ್ಲ ಹೆದರ್ಕೊಂಡೇ ಕಳೀತಾರೆ. ಇಬ್ರಿಗೂ ಏನು ಮಾಡಬೇಕು ಅಂತ ಗೊತ್ತಾಗೋದೇ ಇಲ್ಲ. ಆಗ ಆ್ಯಂಜಿ ಧೈರ್ಯ ಮಾಡಿ ಆ್ಯನಬೆಲ್ನ ಎತ್ಕೊಂಡು ಒಂದು ರೂಮ್ ಒಳಗಡೆ ಲಾಕ್ ಮಾಡ್ತಾರೆ. ಲಾಕ್ ಮಾಡಿ ಕೀನ ಅವ್ರ ಹತ್ರ ಇಟ್ಕೊಂಡು ಅವರು ಕಾಲೇಜ್ಗೆ ಹೊರಟು ಬಿಡ್ತಾರೆ. ಆ ರೂಮಿಂದ ಆಚೆ ಬರೋದಕ್ಕೆ ಆ್ಯನಬೆಲ್ಗೆ ಯಾವುದೇ ರೀತಿ ದಾರಿ ಇರೋದಿಲ್ಲ. ಸಾಯಂಕಾಲ ಕಾಲೇಜ್ ಮುಗಿಸ್ಕೊಂಡು ಇಬ್ಬರು ಮನೆಗೆ ಬರ್ತಾರೆ. ಡೋರ್ ಓಪನ್ ಮಾಡಿದ ತಕ್ಷಣ ಕೆಳಗಡೆ ಒಂದು ನೋಟ್ ಇರುತ್ತೆ. ಆ ನೋಟಲ್ಲಿ ಹೆಲ್ಪ್ ಮೀ ಅಂತ ಬರೆದಿರುತ್ತೆ. ಇವರಿಬ್ರಿಗೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಆಗ ಅವರಿಬ್ಬರು ಒಂದು ಡಿಸಿಷನ್ಗೆ ಬರ್ತಾರೆ. ಹೇಗಾದರೂ ಮಾಡಿ ಈ ಒಂದು ಗೊಂಬೆನ ಮನೆಯಿಂದ ಆಚೆ ಸಾಗಿಸ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆ ಹೊತ್ತಿಗೆ ಅವರಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಆ ಒಂದು ಫೋನ್ ಕಾಲ್ ಬಂದಿದ್ದು ಡಾನಾ ಮತ್ತು ಆ್ಯಂಜಿಯ ಫ್ರೆಂಡ್
ಲೂ ಇಂದ. ಆತನಿಗೆ ತನ್ನ ಅಪಾರ್ಟ್ಮೆಂಟಲ್ಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ. ಹಾಗಾಗಿ ಇವರಿಬ್ರಿಗೂ ಫೋನ್ ಮಾಡಿ ಇವತ್ತೊಂದಿನ ನೈಟ್ ನಾನು ನಿಮ್ಮ ಅಪಾರ್ಟ್ಮೆಂಟಲ್ಲಿ ಉಳ್ಕೊಬೋದಾ ಅಂತ ಪರ್ಮಿಷನ್ ಕೇಳಿರ್ತಾನೆ. ಇವರಿಬ್ಬರು ತುಂಬ ಹೆದರ್ಕೊಂಡಿರ್ತಾರೆ. ಸರಿ, ಅವ್ನು ಬಂದರೆ ಸ್ವಲ್ಪ ಧೈರ್ಯ ಅದು ಇರುತ್ತೆ ಅಂತ ಇವರಿಬ್ಬರು ಲೂನ ಮನೆಗೆ ಬರೋದಕ್ಕೆ ಪರ್ಮಿಷನ್ ಕೊಡ್ತಾರೆ. ಅಷ್ಟರಲ್ಲಿ ಇವರು ಆ ಒಂದು ಆ್ಯನಬೆಲ್ ಗೊಂಬೆನ ಕೆಳಗಡೆ ಬೇಸ್ಮೆಂಟಿಗೆ ತಗೊಂಡು ಹೋಗಿ ಒಂದು ಟ್ರ್ಯಾಶ್ ಅಂದರೆ ಡಸ್ಟ್ಬಿನ್ ಒಳಗಡೆ ಬಿಸಾಕಿ ಅದನ್ನು ಮುಚ್ಚಿಬಿಟ್ಟು ವಾಪಸ್ ಮನೆಗೆ ಬರ್ತಾರೆ. ಲೂ ಬರ್ತಾನೆ. ಡಾನಾ ಆ್ಯಂಜಿ ಒಂದು ರೂಮಲ್ಲಿ, ಲೂ ಇನ್ನೊಂದು ರೂಮಲ್ಲಿ ಮಲ್ಕೊಂಡಿರ್ತಾನೆ. ನೈಟ್ ಸುಮಾರು 1:30-2 ಗಂಟೆ ಆಗಿರುತ್ತೆ. ಲೂ ಜೋರಾಗಿ ಕಿರುಚ್ಕೊತಾನೆ. ಡಾನಾ ಆ್ಯಂಜಿ ಏನಾಯ್ತಪ್ಪ ಅಂತ ಲೂ ಇದ್ದಿದ್ದ ರೂಮ್ ಒಳಗಡೆ ಹೋಗಿ ನೋಡಿದ್ರೆ ಅದೇ ಚೇರ್ ಮೇಲೆ ಆ್ಯನಬೆಲ್ ಕೂತಿರ್ತಾಳೆ. ಏನಾಯಿತು ಅಂತ ಡಾನಾ ಮತ್ತು ಆ್ಯಂಜಿ ಲೂನ ಕೇಳಿದಾಗ, ಆ ಒಂದು ಗೊಂಬೆ ನನ್ನ ಮೇಲೆ ಕೂತಿತ್ತು, ನನ್ನ ಎದೆ ಮೇಲೆ ಪ್ರೆಷರ್ ಹಾಕ್ತಾಯಿತ್ತು, ಅದು ಲಿಟ್ರಲಿ ನನ್ನ ಮೇಲೆ ಕೂತ್ಕೊಂಡಿತ್ತು, ನಾನು ಎತ್ತು ಬಿಸಾಕ್ದೆ ಅಂತ ಹೇಳ್ತಾನೆ. ಡಾನಾ ಆ್ಯಂಡ್ ಆ್ಯಂಜಿ ಕನ್ಫರ್ಮ್ ಆಗುತ್ತೆ, ಇದು ಬರೀ ಗೊಂಬೆ ಅಲ್ಲ, ಇದು ಬೇರೆಯೇ ಏನು ಅಂತ. ಇಮ್ಮಿಡಿಯೇಟಾಗಿ 3 ಜನ ಮನೆಯಿಂದ ಆಚೆ ಬಂದುಬಿಡ್ತಾರೆ. ನೆಕ್ಸ್ಟ್ ಡೇ ಅಲ್ಲಿ ಮನೆ ಹತ್ರ ಇದ್ದಂತಹ ಚರ್ಚಿಂದ ಒಬ್ಬರು ಪ್ರೀಸ್ಟ್ನ ಕರೆಸ್ತಾರೆ. ಕರೆಸ್ಬಿಟ್ಟು ಮನೇನ ಒಂದು ಸ್ವಲ್ಪ ಕ್ಲೆನ್ಸ್ ಮಾಡ್ತಾರೆ. ಮನೇಲಿ ನಡೀತಾ ಇದ್ದಂಥ ಆ್ಯಕ್ಟಿವಿಟೀಸ್ನೆಲ್ಲ ಪ್ರೀಸ್ಟಿಗೆ ಇವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಆಗ ಪ್ರೀಸ್ಟ್, ಈ ಒಂದು ಬೊಂಬೆ ವಿಚಿತ್ರವಾಗಿದೆ, ಇದು ಇಲ್ಲಿರೋದು ಸರಿ ಕಾಣೋದಿಲ್ಲ, ನಾನು ಇದನ್ನು ಚರ್ಚಿಗೆ ತೊಗೊಂಡು ಹೋಗ್ತೀನಿ ಅಂತ ಹೇಳಿ ಹೊರಟು ಬಿಡ್ತಾರೆ. ಇದೆಲ್ಲ ಆಗೋಷ್ಟರಲ್ಲಿ ಸುಮಾರು ನೈಟ್ 10-11 ಗಂಟೆ ಆಗಿರುತ್ತೆ. ಸರಿ ಆಯಿತು, ಇವರೆಲ್ಲ ಸಮಾಧಾನವಾಗಿ ಮನೆಯಲ್ಲಿ ಮಲಗಿರ್ತಾರೆ. ಮನೆಯೆಲ್ಲ ಕ್ಲೆನ್ಸಿಂಗ್ ಆಗಿರುತ್ತೆ, ಗೊಂಬೆ ಮನೆಯಿಂದ ಆಚೆ ಹೋಗಿರುತ್ತೆ. ಈ ಒಬ್ಬರು ಪ್ರೀಸ್ಟ್ ಏನಿದ್ದಾರೆ ಆ ಗೊಂಬೆನ ಹಿಂದ್ಗಡೆ ಸೀಟ್ನಲ್ಲಿ ಕೂರಿಸಿ ಇವರು ಡ್ರೈವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ದೂರ ಅಷ್ಟೇ ಹೋಗಿರ್ತಾರೆ. ಕಾರು ಬ್ರೇಕ್ ಫೇಲ್ ಆಗಿ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇತ್ತ 12:30-1 ಗಂಟೆ ಆಗಿರುತ್ತೆ ನೈಟು. ಸಡನ್ನಾಗಿ ಯಾರೋ ಬಾಗಿಲು ಬಡಿತಾರೆ. ಡಾನಾ ಆ್ಯಂಜಿ ಇಬ್ಬರು ಹೋಗಿ ಬಾಗಿಲು ತಡೀತಾರೆ. ಆಗ ಅಲ್ಲಿ ಒಂದು ನೋಟ್ ಇರುತ್ತೆ. ಆ ನೋಟಲ್ಲಿ ಮಿಸ್ ಮೀ ಅಂತ ಬರೆದಿರುತ್ತೆ. ಇವರಿಬ್ಬರು ಮುಖ ನೋಡ್ಕೊತಾರೆ. ಅದೇ ರೀತಿ ಹಿಂದೆ ತಿರುಗಿ ನೋಡ್ತಾರೆ. ಇವರಿದ್ದಂಥ ರೂಮ್ನ ಬಾಗಿಲು ಕ್ಲೋಸ್ ಆಗಿರುತ್ತೆ. ಒಳಗಡೆಯಿಂದ ಯಾರೋ ಬಡಿತಾ ಇರ್ತಾರೆ. ಆ ರೂಮ್ನ ಬಾಗಿಲು ತೆಗೆದು ನೋಡಿದಾಗ ಡಾನಾ ಆ್ಯಂಡ್ ಆ್ಯಂಜಿಗೆ ಒಂದು ಶಾಕರೇ ಕಾದಿರುತ್ತೆ. ಎಸ್, ಅದೇ ರೋಲಿಂಗ್ ಚೇರ್ ಮೇಲೆ ಆ್ಯನಬೆಲ್ನ ಗೊಂಬೆ ಮತ್ತೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತಿರುತ್ತೆ. ಮಾರನೇ ದಿನ ಒಬ್ಬರು ಮೀಡಿಯಮ್ನ ಕರೆಸ್ತಾರೆ. ಕರೆಸ್ಬಿಟ್ಟು ಈ ಗೊಂಬೆ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಆ ಮೀಡಿಯಮ್ ಮುಖಾಂತರ ಇವ್ರಿಗೆ ಗೊತ್ತಾಗೋದು, ಅದು ಒಂದು ಆತ್ಮ, ಅದು ಜಾಸ್ತಿ ಏನೂ ಕೇಳೋದಿಲ್ಲ, ನಿಮ್ಮಲ್ಲಿ ನಾನು ಒಬ್ಬಳಾಗಿದ್ದು ಬಿಡ್ತೀನಿ, ನಾನು ನಿಮಗೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ, ಈ ಮನೆಯಲ್ಲಿ ಒಂದು ಪುಟ್ಟ ಜಾಗ ಕೊಡಿ, ನಾನು ಇಷ್ಟಪಡ್ದಂಗೆ ನನ್ನ ಜೀವನ ಕಳ್ಕೊಂಡ್ಬಿಟ್ಟಿದ್ದೀನಿ, ಈ ಬೊಂಬೆ ಮುಖಾಂತರ ನಾನು ಸ್ವಲ್ಪ ದಿನ ಜೀವಿಸ್ತೀನಿ, ನಿಮ್ಗೆ ಯಾವುದೇ ರೀತಿ ತೊಂದರೆ ಕೊಡ್ದಂಗೆ ಈ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇದ್ದು ಬಿಡ್ತೀನಿ ಅಂತ ಬೇಡ್ಕೊಳ್ಳೋದಕ್ಕೆ. ಇದನ್ನೆಲ್ಲ ಕೇಳಿದ ಆ್ಯಂಜಿ ಮತ್ತು ಡಾನಾಗೆ ಆ ಗೊಂಬೆ ಬಗ್ಗೆ ಒಂದು ಸ್ವಲ್ಪ ಕನಿಕರ ಬರುತ್ತೆ. ಆ್ಯಂಡ್ ಆ ಗೊಂಬೆ ಅಲಿಯಾಸ್ ಆ ಆತ್ಮಕ್ಕೆ ಅವರ ಮನೆಯಲ್ಲಿರೋದಕ್ಕೆ ಪರ್ಮಿಷನ್ನ ಕೊಟ್ಟೇ ಬಿಡ್ತಾರೆ. ಇದಾದಮೇಲೆ ಸುಮಾರು ದಿನಗಳು ಕಳೆಯುತ್ತೆ. ಎಲ್ಲ ನಾರ್ಮಲ್ ಅನಿಸ್ತಾ ಇದ್ರೂ ಯಾವುದೂ ನಾರ್ಮಲ್ ಆಗಿರೋದಿಲ್ಲ. ಡಾನಾ ಆ್ಯಂಜಿಗೆ ಸಂತೋಷವಾಗಿರಬೇಕಾಗಿರುವಂಥ ಯಾವುದೇ ಸಂದರ್ಭ ಬಂದ್ರೂ ಅವ್ರ ಕೈಲಿ ಖುಷಿಯಾಗಿರೋದಕ್ಕೆ ಆಗ್ತಾ ಇರೋದಿಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇರೋದಿಲ್ಲ. ಸ್ಲೋಲಿ ಇವರಿಬ್ಬರಿಗೂ ಯಾರೋ ಅವ್ರನ್ನ ಆವರಿಸ್ಕೊಂಡ್ಬಿಟ್ಟಿದ್ದಾರೆ, ನೆಮ್ಮದಿನೇ ಇಲ್ಲ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದಟ್ ಈಸ್ ವೆನ್ ದ ರಿಯಲೈಸ್ ಹೇಗಾದರೂ ಮಾಡಿ ಈ ಒಂದು ಗೊಂಬೆಯಿಂದ ಮುಕ್ತಿ ಪಡ್ಕೊಬೇಕು ಅಂತ ಡಿಸೈಡ್ ಮಾಡಿಬಿಡ್ತಾರೆ. ಆಗ ಫ್ರೆಂಡ್ಸ್ಗಳ ಮುಖಾಂತರ ಅವರು ಕಾಂಟ್ಯಾಕ್ಟ್ ಮಾಡೋದೇ ಎಡ್ ಆ್ಯಂಡ್ ಲೊರೇನ್ ವಾರನ್. ಎಡ್ ಆ್ಯಂಡ್ ಲೊರೇನ್ ವಾರನ್ ಅಮೆರಿಕಾದ ದ ಮೋಸ್ಟ್ ಫೇಮಸ್ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್. ಇವರಿಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್, ಮಿಸ್ಟರ್ ಆ್ಯಂಡ್ ಮಿಸಸ್ ವಾರನ್. ಇವರ ಒಂದು ಇನ್ವೆಸ್ಟಿಗೇಷನ್ ಫೈಲ್ಸ್ ಮೇಲೇ ಕಾಂಜರಿಂಗ್ ಫಿಲ್ಮ್ ಸೀರೀಸೇ ಇದೆ, ಅಂದರೆ ಕಾಂಜರಿಂಗ್ ಯೂನಿವರ್ಸ್ ಏನಿದೆ ಇದೆಲ್ಲ ಇವರು ಇನ್ವೆಸ್ಟಿಗೇಟ್ ಮಾಡಿರುವಂಥ ಕೇಸಸ್. ಎಸ್, ಇವರ ಹೆಲ್ಪ್ನ ತಗೊತಾರೆ ಡಾನಾ ಮತ್ತು ಆ್ಯಂಜಿ. ಇವರು ಬರ್ತಾರೆ. ಲೊರೇನ್ ವಾರನ್ಗೆ ಒಂದು ಎಕ್ಸೆಪ್ಷನಲ್ ಸಿಕ್ಸ್ತ್ ಸೆನ್ಸ್ ಇರುತ್ತೆ.
ಅವ್ರು ಎಲ್ಲಿ ಬರ್ತಾ ಇರ್ತಾರೋ ಅಲ್ಲಿನ ಒಂದು ಪ್ರೆಸೆನ್ಸ್ ಆಗಿರ್ಬೋದು, ಅಲ್ಲಿನ ಒಂದು ಸೆನ್ಸ್ ಆಗಿರ್ಬೋದು ಅವ್ರಿಗೆ ತುಂಬ ಚೆನ್ನಾಗಿ ಫೀಲ್ ಆಗ್ತಾ ಇರುತ್ತೆ. ಅದೇ ರೀತಿ ಈ ಒಂದು ಗೊಂಬೆ ಪಕ್ಕ ಕೂತಿದ ತಕ್ಷಣ ಅವ್ರಿಗೆ ಅನ್ಯೂಶುವಲ್ ಸೆನ್ಸಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಮೂಮೆಂಟ್ಗೆ ಗೊತ್ತಾಗುತ್ತೆ ಇದು ಬರೀ ಗೊಂಬೆ ಅಲ್ಲ ಅಂತ. ಅದ್ರ ಜೊತೆ ಡೀಟೇಲಾಗಿ ಇನ್ವೆಸ್ಟಿಗೇಟ್ ಮಾಡಿದಾಗ ಎಡ್ ಆ್ಯಂಡ್ ಲಾರೆನ್ಗೆ ಗೊತ್ತಾಗೋದು ಇದು ಪೊಸೆಸ್ಡ್ ಡಾಲ್ ಅಲ್ಲ. ಎಸ್, ಆ್ಯನಬೆಲ್ ಅನ್ನುವ ಗೊಂಬೆಯ ಒಳಗಡೆ ಯಾವುದೇ ಆತ್ಮ ಇರೋದಿಲ್ಲ. ಬಟ್ ಅವ್ರು ಐಡೆಂಟಿಫೈ ಮಾಡಿದ್ದು ಈ ಒಂದು ಗೊಂಬೆ ಏನಿದೆ ಅದು ಒಂದು ಎಂಟಿಟಿಗೆ ಅಟ್ಯಾಚ್ ಆಗಿದೆ. ಎಂಟಿಟಿ ಅಂದರೆ ಸ್ಪಿರಿಟ್ ಅಲ್ಲ, ಇಟ್ಸ್ ಎ ಡೀಮನ್. ಎಸ್, ಯಾವುದೇ ಒಂದು ದುಷ್ಟ ಶಕ್ತಿ ಆಗಿರ್ಬೋದು, ಒಂದು ಎಂಟಿಟಿ ಆಗಿರ್ಬೋದು, ಈ ಒಂದು ಆ್ಯನಬೆಲ್ನ ಈಸಿಯಾಗಿ ಒಂದು ಮೀಡಿಯಮ್ ಆಗಿ ಮಾಡ್ಕೊತಾ ಇರ್ತವೆ. ಅಂದರೆ ಬೇರೆ ಇದಕ್ಕೆ ಅಟ್ಯಾಚ್ ಆಗೋದಕ್ಕೆ ಈ ಒಂದು ಡಾಲ್ನ ಒಂದು ಕಂಟೆಂಟ್ ಅಥವಾ ಒಂದು ಮೀಡಿಯಮ್ ಥರ ಯೂಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗ್ತಿರುತ್ತೆ ಈ ಒಂದು ಗೊಂಬೆನ ಯಾವುದೇ ಎಂಟಿಟಿ ಅಥವಾ ಡಿಮನ್ ಆಗಿರ್ಬೋದು. ಸೊ ಈ ಒಂದು ಐಡೆಂಟಿಫಿಕೇಷನ್ನ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಲೊರೆನ್ ಮಾಡ್ಕೊತಾರೆ. ಆ್ಯಂಡ್ ಈ ಒಂದು ಗೊಂಬೆ ಯಾವುದೇ ವಾಸಸ್ಥಳದಲ್ಲಿ ಇರುವುದಕ್ಕೆ ಲಾಯಕ್ ಇಲ್ಲ ಅಂತ ಡಿಸೈಡ್ ಮಾಡ್ಕೊತಾರೆ. ಆ್ಯಂಡ್ ಇಮ್ಮಿಡಿಯೇಟ್ಲಿ ಆ ಒಂದು ಗೊಂಬೆನ ಮನೆಯಿಂದ ತೆಗೆದುಕೊಂಡು ಹೊರಟೋಗ್ತಾರೆ. ಡಾನಾ ಮತ್ತು ಆ್ಯಂಜಿ ಮನೆಯಿಂದ ಸೀದಾ ಆ್ಯನಬೆಲ್ನ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ವಾರೆನ್ ತಗೊಂಡು ಹೋಗಿದ್ದು ಅವರ ಒಂದು ಅಕಲ್ಟ್ ಮ್ಯೂಸಿಯಂಗೆ. ಎಸ್, ಇವರು ಎಲ್ಲೆಲ್ಲಿ ಯಾವ್ಯಾವ ಕೇಸಸ್ ಅಥವಾ ಇನ್ವೆಸ್ಟಿಗೇಷನ್ಸ್ ಮಾಡ್ತಾ ಇರ್ತಾರೆ ಅಲ್ಲಿಂದ ಆ ಒಂದು ಇನ್ವೆಸ್ಟಿಗೇಷನ್ಗೆ ಅಟ್ಯಾಚ್ ಆಗಿದ್ದಂತಹ ಒಂದು ವಸ್ತುನ ಅವರು ಅಲ್ಲಿಂದ ತಗೊಂಬಂದು ಅವರ ಮ್ಯೂಸಿಯಂನಲ್ಲಿ ಇಡ್ತಾ ಇರ್ತಾರೆ. ಆ ಒಂದು ಮ್ಯೂಸಿಯಂನಲ್ಲಿ ಒಂದು ಬಾಕ್ಸ್ ತರಿಸಿ ತುಂಬ ಪವರ್ಫುಲ್ ಆಗಿರುವಂಥ ಪ್ರೀಸ್ನ ಕರೆಸಿ ಕಂಪ್ಲೀಟಾಗಿ ಕ್ಲೆನ್ಸ್ ಮಾಡಿ ದ ಮೋಸ್ಟ್ ಪವರ್ಫುಲ್ ಪ್ರೇಯರ್ಸ್ನ ಹೇಳಿ ಆ ಒಂದು ಆ್ಯನಬೆಲ್ ಡಾಲ್ನ ಆ ಒಂದು ಬಾಕ್ಸ್ ಒಳಗಡೆ ಲಾಕ್ ಮಾಡಿ ಮುಚ್ಚಿಬಿಡ್ತಾರೆ. ಈ ರೀತಿ ಆ್ಯನಬೆಲ್, ಆ್ಯನಾ ಮತ್ತು ಆ್ಯಂಜಿ ಮನೆಯಿಂದ ಎಡ್ ಆ್ಯಂಡ್ ಲೊರೈನ್ ವಾರೆನ್ ಅವರ ಮ್ಯೂಸಿಯಂ ಸೇರಿಕೊಂಡಂತಹ ಸ್ಟೋರಿ ಆಗಿರುತ್ತೆ. ಮೈ ಡಿಯರ್ ಮಿಸ್ಟಿಕ್ ಫ್ಯಾಮಿಲಿ, ಇದಾಗಿತ್ತು ಇವತ್ತಿನ ಎಪಿಸೋಡ್. ಈ ಆ್ಯನಬೆಲ್ನ ಸ್ಟೋರಿ ನಿಮ್ಗೆ ಇಷ್ಟ ಆಯ್ತಾ? ಹಾಗಿದ್ರೆ ಡು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮೀ ಆನ್ ಮೈ Instagram account. And stay with me only on Rahasya with Lasya, where mysteries awaits.